ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ದಾಸಕಾವ್ಯ ಚಿಂತನೆಯಲ್ಲಿ ನಾವು ಶ್ರೀ ಮೊದಲಕಲ್ ಶೇಷದಾಸರ ಸುಳಾದಿಗಳ ಅರ್ಥ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗ್ರ ಕುಲಧ್ವಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂಭಜೆ. ಶ್ರೀ ಮೊದಲಕಲ್ ಶೇಷದಾಸರ ಸುಳಾದಿಗಳ ಅರ್ಥ ಚಿಂತನೆಯಲ್ಲಿ ನಾವು ಇದುವರೆಗೆ 13 ಸುಳಾದಿಗಳನ್ನು 43 ಸುಳಾದಿಗಳು ಅವರದ್ದು ನಮ್ಮದು ರಚನೆ ಅಥವಾ ನಮಗೆ ಲಭ್ಯವಿದ್ದದ್ದು. ಆ 43 ಸುಳಾದಿಯಲ್ಲಿ ಈಗಾಗಲೇ ನಾವು ಕೇವಲ 13 ಸುಳಾದಿಗಳ ಅರ್ಥ ಚಿಂತನೆ ಮಾತ್ರ ಯಥಾಮತಿ ಯಥಾಯೋಗ್ಯತ ಇದುವರೆಗೆ ನಾನು ದೇವರು ಅಂದರೆ ಸ್ವಾಮಿ ನನ್ನಿಂದ ಮಾಡಿಸಿದ್ದಾನೆ. ದಾಸರಾಯರ ಅನುಗ್ರಹ ಕೂಡ ಅದಕ್ಕೆ ಬಹಳ ಮುಖ್ಯ. ನನ್ನ ಒಂದು ಯೋಗ್ಯತೆಗೆ ತಕ್ಕಂತೆ ನಾನು ಅರ್ಥೈಸಿದ್ದೇನೆ. ಅದರಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ದಯವಿಟ್ಟು ಯಾರಾದರೂ ಅದ್ರ ಬಗ್ಗೆ ಹೇಳಿದರೂ ನನಗೆ ಸಮ್ಮತಿ ಇದೆ. ನನ್ನ ಯಾವುದಾದ್ರೂ ದೋಷಗಳು ಕಂಡರೂ ಕೂಡ ಅದನ್ನು ತಾವು ನನ್ನ ಗಮನಕ್ಕೆ ತಂದು ಕೊಡಬೇಕಂತ ನಾನು ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆಯನ್ನು ಕೂಡ ಮಾಡ್ತೇನೆ. ಯಾಕಂತಂದರೆ ಎಲ್ರಿಗೂ ಎಲ್ಲ ಗೊತ್ತಿರಲ್ಲ, ಜ್ಞಾನದಲ್ಲಿ ತಾರತಮ್ಯ ಇದೆ. ಆ ದೃಷ್ಟಿಯಿಂದ ಇವತ್ತು ಇನ್ನೊಂದು ಹೊಸ ಸುಳಾದಿಯನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ದಾಸರಾಯರ ಮನಸ್ಸುಗಳು, ಅವರ ಒಂದು ಆಂತರಿಕ ಒಂದು ಭಾವನೆಗಳು ಅರಿಯೋದು ಬಹಳ ಕಷ್ಟ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲಕಲ್ ಶೇಷದಾಸರು ಅರ್ಜುನಾಂಶ ಸಂಭೂತರು. ಅದಂತೂ ಅವರು ತಾವೇ ಸಮರ್ಥನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸುಳಾದಿಗಳಲ್ಲಿ. ಅದರ ಜೊತೆಗೆ ನಿಂದಾಸ್ತುತಿ ಆಗಲಿ ಅಥವಾ ಪ್ರಾರ್ಥನೆ ಆಗಲಿ, ಬಗೆಯಾದ ಅವರ ಒಂದು ರಸಗಳು ಕೂಡ ಅಲ್ಲಿ ಉತ್ಪತ್ತಿಗಳನ್ನು ನಾವು ನೋಡುತ್ತೇವೆ. ಆ ಒಂದು ದಾರ್ಢ್ಯ ಕೇವಲ ಭಗವಂತನ ಜೊತೆಗೆ ಅನನ್ಯ ಭಕ್ತಿ ಅಥವಾ ಅನನ್ಯವಾದ ಒಂದು ಸಂಬಂಧ ಇದ್ದರೆ ಮಾತ್ರ ಸಾಧ್ಯವೇ ಹೊರತಾಗಿ ನಮ್ಮಂಥ ಜನಸಾಮಾನ್ಯರಿಗೆ ಅದು ನಿಲ್ಕದಾರದ್ದು. ಅವರ ಯೋಗ್ಯತೆಗೆ ನಾವು ಇಂದ್ರಾಂಶ ಸಂಭೂತರಾದ ಅವರೆಲ್ಲಿ ನಾವೆಲ್ಲಿ, ಆದರೂ ಕೂಡ ಅವರೇ ನನ್ನಲ್ಲಿ ನಿಂತು ಮಾಡಿಸಿದ್ದು ಅಂತ ನಾನಿಲ್ಲಿ ಹೇಳ್ತಾ ಮುಂದಿನ ಒಂದು ಸುಳಾದಿಯನ್ನು 11ನೇ ಸುಳಾದಿ ನಾವು ನೋಡೋಣ. ಮಾಯಾಗಾರನೆ ನಿನ್ನ ಮಾಯಾ ತಿಳಿಯುವುದಕ್ಕೆ ಕಾಯ ಜಾದ್ಯಾದಿ ಸುರರು ಸಮರ್ಥರೇ. ಮಾಯಾ ಸಂಸಾರ ಪಾಶದಿಂದ ಬಿಗಿದು ಹೇಯವಾದ ವಿಷಯ ಜಾಲದೊಳಗೆ ಹಾಕಿ ನೋಯ ದಾಣಿಸಿ ದಯ್ಯ ಕೃಪೆಯಿಲ್ಲದೆ ಮಾಯಾರಮಣ ನೀನು ಕಾಣಿಸಿಕೊಳ್ಳದಲೆ ಆಯಾಸ ಬಡಿಸಿದಿ ಅಪರಿಮಿತ. ತಾಯಿ ಮಕ್ಕಳ ಕುರಿತು ವಂಚಿಸಿ ಇಚ್ಛಾ ಮಾಡೆ ಬಾಯಿ ಅರಿಯದ ಅಣುಗಳಿಂದೇನಾಹುದೋ. ರಾಯನೊಬ್ಬನು ತಾನು ಸ್ವಾತಂತ್ರ್ಯ ಬಲರಾಧಿಪರ ರಾಯನಾಗಿ ರಾಜಲಕ್ಷ್ಮಿ ಅಪಹರಿಸೆ. ದಾಯಿಗಾರರು ಬರಲು ಅನಭಿಮಾನದಿ ಸೇನಾ ನಾಯಕರನ್ನು ಕೈಯ ಸೆರೆ ಕೊಡಲು ಅಪಾಯ ಕೃತ್ಯಗಳಿಂದ ದಂಡನೆ ಮಾಡುತ್ತೀರಿ. ಆಯವೆಂಬುವಂಥವ್ರನ್ನ ಲೆಕ್ಕಿಸದೆ ತನ್ನ ರಾಯನಿಂದಲೇ ಇದು ನಿರ್ಹಣ ಎಂದು ತಿಳಿದು ಭೂಯೋ ನಮಿಸಿ ಪೇಳಿ ಕೇಳುವುದು. ದೋಷಿ ಆದವನೆಂದು ಅಪರಾಧವನ್ನೇ ಹೊರಸಿ ಅಸೂಯದಿಂದಲೇ ಮನಕ್ಕೆ ತಾರದಿರಲು ರಾಯ ಮಾಡಿದ ಕರ್ಮ ಭೃತ್ಯರಿಂದಲೇ ಅದು ಪರ್ಯಾಪ್ತವೆನಿಸುವುದೇ ಎಂದಿಗನ್ನ. ಶೌರ್ಯರ ಲಕ್ಷಣವೇ ಒಪ್ಪಿಸಿ ಕೊಡುವುದು ಧೈರ್ಯವೇನೋ ವೀರ ಸಂತತಿಗೆ. ಆ ಕಾರ್ಯಕನ ಮೇಲೆ ಬರಿದೆ ಈ ಪರಿ ಮುನಿದು ಕ್ರೂರ್ಯ ಮಾಡುವುದಿದು ಘನತೆಯೇನೋ. ರಾಯರ ಮಧ್ಯ ಮಾನ್ಯವೇನೋ ನಿನಗೆ ಅನ್ಯಾಯವೆಂದು ನಗರೆ ವಿಬುಧರೆಲ್ಲ. ಕಾಯ ಜಪಿತ ನಿನ್ನ ಚರಿತೆ ನೀತು ಸರಿತು ಯಜಾಕ್ಷನು ಈ ನುಡಿದ ಯುಕ್ತಿ. ನ್ಯಾಯವಾಯಿತೀಗ ನೀಯನ್ನ ಮಾತಿಗೆ ಸೋಲು ರಾಯ ದೃಷ್ಟಿಲಿ ನೋಡೋ ಕರ್ಣ ಮಾಡೋ. ಛಾಯಕ್ಕೆ ಸಮವಾದ ಯಾತನದಿಂದ ಕಡೆ ಹಾಯಿಸು ಬೇಗದಿಂದ ತಡ ಮಾಡದೆ. ಗಾಯತ್ರಿ ಪ್ರತಿಪಾದ್ಯ ಗುರುವಿಜಯ ವಿಠಲರೇಯ ಉಪಾಯವಿಲ್ಲವಯ್ಯ ನಿನ್ನ ಹೊರತು. ನೋಡಿ, ಭಗವಂತನಿಗೆ ಯಾವ ರೀತಿ ಅವರು ಇದರಲ್ಲಿ ಆರ್ತನೂ ಇದೆ, ಅದರ ಜೊತೆಗೆ ಏನಂತಂದರೆ ನಿಂದಾನೂ ಇದೆ, ಸ್ತುತಿನೂ ಇದೆ, ಮತ್ತೇನಂತಂದ್ರೆ ಪ್ರಾರ್ಥನೆಯೂ ಇದೆ, ಅವನ ಗುಣರೂಪ ಕ್ರಿಯೆಗಳ ಚಿಂತನೆಯೂ ಇದೆ. ಬಹಳ ವಿಶಿಷ್ಟವಾದ ಸುಳಾದಿಗಳು ಅಂತಂದರೆ ಮೊದಲಕಲ್ ಶೇಷದಾಸರು ಅಂದರೆ ತಪ್ಪಾಗಲಿಕ್ಕಿಲ್ಲ.
ಅವರ ಅಂತರ್ಯಗಳ ಒಳಗೆ ಹೊಕ್ಕು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಒಂದು ದೃಷ್ಟಿಯಿಂದ ಸಾಮಾನ್ಯವಾಗಿ ಇಲ್ಲಿ ಕೇವಲ ತತ್ವಚಿಂತನೆ ಅಂತ ನಾವು ನೋಡೋದಲ್ಲ. ವಿಜಯದಾಸರ ಸುಳಾದಿಗಳಿಗೂ ಶೇಷದಾಸರ ಸುಳಾದಿಗಳಿಗೂ ಒಂದಕ್ಕಿಂತ ಒಂದು ಭಿನ್ನವಾಗೇ ಇದೆ. ಅವರು ತಾವು ಪ್ರತಿಯೊಂದು ಸುಳಾದಿಯಲ್ಲಿ ಕೂಡ ತನ್ನ ಒಂದು ಭಗವಂತನ ಒಂದು ಬಾಂಧವ್ಯದ ಒಂದು ವಿಷಯಗಳನ್ನು ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಹೋಗ್ತಾರೆ. ಅದರದ್ದು ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಿದ್ದಾರೆ, ಮಾಯಾಗಾರನೇ ನಿನ್ನ ಮಾಯ ತಿಳಿಯುವುದಕ್ಕೆ ಕಾಯಜಾದ್ಯಾದಿ ಸುರರು ಸಮರ್ಥರೇ. ಅಂದರೆ ಸುರರು ಅಂತಂದರೆ ದೇವತೆಗಳು, ಕಾಯಜಾದ್ಯಾದಿ ಅಂತಂದರೆ ದೇಹವನ್ನು ಧಾರಣೆ ಮಾಡಿ ಬಂದವರು. ಮಾಯಾಗಾರನಾದ ನೀನು ನಿನ್ನ ಮಾಯ ತಿಳಿಯೋದಕ್ಕೆ ಅವರಿಗೆ ಸಾಧ್ಯ ಆಗ್ತದೇನೋ? ಖಂಡಿತ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನೀನು ನಿನ್ನ ಮಾಯೆಯನ್ನು ತಿಳಿಯೋದಕ್ಕೆ ನೀನು ಏನು ಮಾಡಿದ್ದೀಯಾ ಅಂತಂದರೆ ದೇವತೆಗಳಿಗೆ ಕೂಡ ಸಂಸಾರಕ್ಕೆ ತಂದು ಅವರೇನಂತಂದರೆ ಪಾಶದಿಂದ, ಮಾಯಾಪಾಶದಿಂದ ನೀನು ಬಿಗಿದಿದ್ದೀಯಾ ಅಂತಂದರೆ ಈ ಸಂಸಾರದ ಬಂಧನಕ್ಕೆ ಕೂಡ ಅವರನ್ನು ಹಾಕಿದ್ದೀಯಾ. ನೋಡಿ, ನಾವು ಈಗಾಗಲೇ ನೋಡಿದ್ವಿ, ಸುರರು ದೇವತೆಗಳು ಭೂಮಿಗೆ ಬಂದು ಒಂದು ಮನುಷ್ಯ ಜನ್ಮ ತಾಳಿದರೆ ಅವರಿಗೆ ನಾಯಿ ಹಂದಿಗಿಂತ ಕಡೆ ಅಂತ ಜನ್ಮಗಳು, ಅಂತಹ ಒಂದು ತುಚ್ಛ ಭಾವ ಮನುಷ್ಯ ಜನ್ಮ ಅಂತ ಅವರ ಅಭಿಪ್ರಾಯದಲ್ಲಿ. ಅಂದರೆ ಆ ದೇವತೆಗಳ ತಾರತಮ್ಯಕ್ಕೂ ನಮಗೂ ಭಾಳ ವ್ಯತ್ಯಾಸ ಉಂಟಲ್ಲ. ಆ ದೃಷ್ಟಿಯಿಂದ ಅವ್ರು ಹೇಳೋದೇನಂತಂದರೆ, ಈ ಒಂದು ಸಂಸಾರದ ಬಂಧನದಲ್ಲಿ ತ್ರಿಗುಣಾತ್ಮಕವಾದ ಒಂದು ತ್ರಿಗುಣಗಳ ಬಂಧನದಲ್ಲಿ ನನ್ನನ್ನು ಬಿಗಿದು ಬಿಟ್ಟಿದ್ದೀಯಾ. ಹೇಯವಾದ ವಿಷಯ ಜಾಲದೊಳಗೆ ಹಾಕಿ. ಹೇಯ ಅಂತಂದರೆ ಬೇಕಾಗಲಾರದ ವಿಷಯಗಳು. ಯದ್ಯಪಿ ಯಾವ ದೇವತೆಗಳಿಗೂ ಕೂಡ ಈ ವಿಷಯ ಸುಖಗಳ ಆಸೆ ಇಲ್ಲಿ ಇಲ್ಲ, ಆದರೂ ಕೂಡ ಇದರೊಳಗೆ ನೀನೇನಂತಂದ್ರೆ ಜಾಲ ಹಾಕಿದ್ದೀಯ. ಅಂದರೆ ದೇಹವನ್ನು ಕೊಟ್ಟ ಮೇಲೆ ಈ ಬಂಧನ ಎಲ್ರಿಗೂ ಉಂಟು ಅನ್ನೋದು ಇಲ್ಲಿ ನಮಗೆ ಒಂದು ಅರ್ಥ ಕೂಡ, ನಮಗೆ ಅದರದ್ದು ಗೂಢಾರ್ಥ ಕೂಡ ಇಲ್ಲಿ ನಮಗೆ ದಾಸರಾರು ತಿಳಿಸ್ತಾ ಇದ್ದಾರೆ. ಯಾವುದೇ ಒಂದು ಪ್ರಾರಬ್ಧ ಅನುಭವಿಸಿ ಕಳ್ಕೋಬೇಕಂತ ನಾವು ಹೇಳ್ತೀವಲ್ಲ, ಆ ದೃಷ್ಟಿಯಿಂದ ಭೂಮಿಗೆ ಬಂದಂಥ ಪ್ರತಿಯೊಬ್ಬ ಸುರರಾಗಲಿ ಅಥವಾ ಮನುಷ್ಯರಾಗಲಿ ಪ್ರತಿಯೊಬ್ಬರು ಕೂಡ ಅವರೇನಂತಂದ್ರೆ ಈ ಬಂಧನಕ್ಕೆ ಒಳಪಡಲೇಬೇಕು. ತ್ರಿಗುಣಾತ್ಮಕವಾದ ಬಂಧನಕ್ಕೆ ಒಳಪಡಲೇಬೇಕು, ಕರ್ಮಗಳನ್ನು ಅನುಭವಿಸಲೇಬೇಕು. ನಮಗಿಂತ ಅವರ ಕರ್ಮಗಳು ಭಿನ್ನವಾಗಿ ಇರ್ತದೆ, ಅದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಯಾಕಂತಂದರೆ ಅವರ ಕರ್ಮದ ಒಂದು ಫಲ ಕೊಡೋದಾದರೂ ಕೂಡ ಭಗವಂತನ ಇಚ್ಛೆಯಿಂದ ಬಂದಿರ್ತಾರೆ ಹೊರತಾಗಿ ಅವರಿಗೆ ನಾವು ನೋಡೋದಾದರೆ ಇನ್ನೊಂದು ಅಂಶವನ್ನು ಕೂಡ ಗಮನಿಸಬೇಕು. ಅವರು ತಾವಾಗಿ ದೇಹ ಧಾರಣೆ ಮಾಡಿ ಬಂದಾಗ ಮಾತ್ರ ಈ ಕರ್ಮಗಳುಂಟು. ಆದರೆ ನಮ್ಮ ದೇಹದಲ್ಲೂ ಕೂಡ ಅವರು ತತ್ವಾಭಿಮಾನಿ ದೇವತೆಗಳು ದೈತ್ಯರು ಇಬ್ಬರು ಎಲ್ಲರ ದೇಹದಲ್ಲೂ ಇದ್ದಾರೆ. ತೃಣದಿಂದ ಹಿಡಿದು ಬ್ರಹ್ಮದೇವರವರೆಗೂ ಇದ್ದಾಗ ಏನಾಗ್ತದೆ ಅಂತಂದರೆ, ಆ ದೇಹದಲ್ಲಿ ಇದ್ದಾಗ ಅವರಿಗೆ ಈ ಪಾಪಗಳ ಲೇಪ ಆಗೋದಿಲ್ಲ. ಯಾಕಂದರೆ ಹರಿಯ ಅನುಗ್ರಹದಿಂದ ಅವರು ಎಲ್ಲರ ದೇಹದಲ್ಲಿ ಇರ್ತಾರೆ. ಆವಾಗ ತತ್ವಾಭಿಮಾನಿ ದೇವತೆಗಳಿಗೆ ಆ ಪಾಪ ಅಂಟುವುದಿಲ್ಲ. ದೈತ್ಯರಲ್ಲಿ ಕೂಡ ನಿಂತು ಅವರು ಆ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಯಾಕಂದರೆ ಭಗವದ್ವೇಷಿಗಳಾಗಬೇಕಾಗ್ತದೆ. ಆ ಸಮಯದಲ್ಲಿ ಕೂಡ ಅವರು ಆ ಕರ್ಮವನ್ನು ಆ ತಕ್ಷಣವೇ ಭಗವಂತನಿಗೆ ಕೃಷ್ಣಾರ್ಪಣ ಹೇಳ್ತಾರೆ. ಆ ದೃಷ್ಟಿಯಿಂದ ಅವರು ಯಜ್ಞ ಅಂತ ಭಾವಿಸಿ ನಮ್ಮಲ್ಲಿ ನಿಂತು ಕರ್ಮಗಳು ಮಾಡೋದರಿಂದ ಯಾವುದೇ ಜೀವಿ ಯಾವುದೇ ಕರ್ಮಗಳು ಮಾಡಿದಾಗ ನಮ್ಮ ದೇಹದಲ್ಲಿ ಅವರು ತತ್ವಾಭಿಮಾನಿಗಳಾಗಿ ಬಂದಾಗ ಮಾತ್ರ ಅವರಿಗೆ ಈ ಕರ್ಮ ಲೇಪ ಆಗೋದಿಲ್ಲ. ಅದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು. ಆದರೆ ಅವರ ಒಂದು ಪ್ರಾರಬ್ಧ ಸವಿಯುವುದಕ್ಕಾಗಿ ಬಂದಾಗ, ಯದ್ಯಪಿ ಇಂದ್ರನಿಗಂತೂ ಸಾಕಷ್ಟು ನಾವು ನೋಡಿದ್ವಿ, ಅವನ ಕರ್ಮಗಳ ಸವಿಯಲಿಕ್ಕೆ ದುರ್ವಾಸರಿಗೆ ಇದನ್ನು ಮಾಡಿದ್ದು, ಮತ್ತು ಏನಂತಂದರೆ ದುರ್ವಾಸರಿಗೆ ಅವಮಾನ ಮಾಡಿದ್ದಾಗಲಿ, ಅಥವಾ ಗುರುಪತ್ನಿ ಬೃಹಸ್ಪತಿ ಆಚಾರ್ಯರ ಪತ್ನಿ ತಾರಾನ ಕೂಡಿದ್ದಾಗಲಿ, ಈ ರೀತಿ ಅನೇಕ ಅಹಲ್ಯನ ಕೂಡಿದ್ದು, ಅಹಲ್ಯಗಮನ, ಇವೆಲ್ಲವನ್ನು ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ ಅದು ಅವರ ಪಾಪಕ್ಕೆ ಕಾರಣ ಆಯಿತು ಇಂದ್ರನಿಗೆ ಅಂತ ಹೇಳ್ತಾರೆ. ಆದರೂ ಕೂಡ ಅದು ಭಗವಂತನ ಇಚ್ಛೆಯಿಂದ ಮಾಡಿದರೂ ಕೂಡ ಅದಕ್ಕೆ ಸ್ವಲ್ಪ ಕರ್ಮಗಳನ್ನು ಅವರು ಅನುಭವಿಸಿ ಕಳ್ಕೊಳ್ಳಲೇಬೇಕು. ಆ ದೃಷ್ಟಿಯಿಂದ ಅವರು ಜನ್ಮಾಂತರದಿಂದ ಮಹಾಭಾರತದ ಯುದ್ಧದಲ್ಲಿ ಅರ್ಜುನಾಂಶ ಆಗಿ ಬಂದಾಗ ಕೂಡ, ವಾಲಿಯಾದಾಗ ರಾಮಾಯಣದಲ್ಲಿ ವಾಲಿಯಾದವನೇ ಮುಂದೇನಂತಂದರೆ ಅರ್ಜುನನಾಗಿ ಬರ್ತಾನೆ. ಈ ರೀತಿ ಪ್ರತಿಯೊಂದು ಜನ್ಮಾಂತರದ ಕರ್ಮಗಳನ್ನು ಅವರು ಭಗವಂತನಿಗೆ ಅರ್ಪಣೆ ಮಾಡ್ತಾ ಹೋಗುವುದೇ ಮುಖ್ಯವಾಗಿ. ಅದಕ್ಕೆ ಹೇಯವಾದ ವಿಷಯ ಜಾಲದೊಳಗೆ ಹಾಕಿ. ಯಾಕಂದರೆ ಒಮ್ಮೊಮ್ಮೆ ಅವರಿಗೆ ಕೂಡ ಭಗವಂತನ ವಿಷಯಕವಾಗಿ ಏನಾಗ್ತದೆ ಈ ಒಂದು ಚಿಂತನೆ ಅಂತಂದರೆ ಅವರಿಗೆ ಕೂಡ ಒಮ್ಮೊಮ್ಮೆ ಅವನು ಭಗವಂತ ಕೃಷ್ಣ ದೇವರಲ್ಲ ಅನ್ನೋದು ಕೂಡ ಅವರಿಗೆ ಒಮ್ಮೊಮ್ಮೆ ವಿಸ್ಮರಣೆ ಆಗ್ತದೆ. ಯಾಕೆ ವಿಸ್ಮರಣೆ ಆಗ್ತದೆ ಅಂತಂದರೆ ಅವರಲ್ಲಿ ಜ್ಞಾನದಲ್ಲಿ ತಾರತಮ್ಯ, ಅಸುರಾವೇಶ. ಮುಖ್ಯವಾಗಿ ನಾವು ನೋಡೋದಾದರೆ
ಅಸುರಾವೇಶ ಅಥವಾ ಕಲಿಯಾವೇಶದಿಂದ ಆ ರೀತಿ ವರ್ತನೆ ಮಾಡ್ತಾರೆ. ಕ್ರೋಧಿ ಶಂಬರ ಮುಖರು ಮನಸ್ಸಿಗೆ ಸ್ವಾಮಿ ಎನಿಸೋರು. ಅಂದರೆ ಮನಸ್ಸಿಗೆ ಅಭಿಮಾನಿಯಾದ ಇಂದ್ರದೇವರ ಜೊತೆಗೆ ಏನಂತಂದರೆ ಕ್ರೋಧಿ ಹಾಗೂ ಶಂಬರ. ಕ್ರೋಧಿ ಅಂದರೆ ಕ್ರೋಧ ಅನ್ನುವ ರಾಕ್ಷಸ ಅಥವಾ ದೈತ್ಯ. ಅವನು ಏನು ಮಾಡ್ತಾನೆ ಅಂತಂದರೆ ಎಲ್ಲರ ದೇಹದಲ್ಲಿ ನಿಂತು ಆ ಕ್ರೋಧವನ್ನು ಹುಟ್ಟಿಸ್ತಾನೆ. ಶಂಬರನು ಕೂಡ ಅಷ್ಟೇ, ಅವರು ಮನಸ್ಸಿಗೆ ಸ್ವಾಮಿ ಎನಿಸಿಕೊಂಡಿರ್ತಾರೆ. ಆ ದೃಷ್ಟಿಯಿಂದ ಅವರ ಒಂದು ಪ್ರಬಲತೆ ಹೆಚ್ಚಾದಾಗ ಏನಂತಂದರೆ ಇಂದ್ರಾದಿಗಳಲ್ಲಿ ಕೂಡ ಅಸುರಾವೇಶಗಳು ಆಗ್ತದೆ. ಅದು ಕಲಿಯ ಒಂದು ಪರಿವಾರದಿಂದ ಅಂತ. ನೋಯ ದಣಿಸಿದೆಯ ಕೃಪೆ ಇಲ್ಲದೆ. ನೋಯ ದಣಿಸಿ ಅಂದರೆ ಸಾಕಷ್ಟು ನನಗೆ ನೋವನ್ನು ಉಂಟು ಮಾಡಿದೆಯ, ನನ್ನ ಮೇಲೆ ನೀನು ಕೃಪೆ ತೋರಿಸಲಿಲ್ಲ ಅಂತ ಒಂದು ಅಪವಾದ ಕೂಡ ಮಾಡ್ತಾ ಇದ್ದಾರೆ ದಾಸರಾಯರು ಕೃಷ್ಣನ ಮೇಲೆ ಅಥವಾ ಭಗವಂತನ ಮೇಲೆ. ಅದರ ಜೊತೆಗೆ ತಮ್ಮ ಒಂದು ಯಾವ ರೀತಿ ಸ್ವಾಮಿ ನಮ್ಮನ್ನು ಇದರೊಳಗೆ ಇಡ್ತಾನೆ, ಸಂಸಾರದಾಗ ಇಡ್ತಾನೆ ಅನ್ನೋದು ಕೂಡ ಗುಣವನ್ನು ಕೂಡ ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಅಂದರೆ ಈ ಸಂಸಾರದ ಮಾಯಾಪಾಶ ಅವನೇ ಬಂಧನ ಮಾಡೋವನು, ಅವನೇ ಬಿಡಿಸುವವನು ಅನ್ನೋದು ಕೂಡ ಇಲ್ಲಿ ನಮಗೆ ಅರ್ಥ ಗೊತ್ತಾಗ್ತದೆ. ಯಾಕಂದರೆ ಯಾವನಿಗೆ ಬೀಗ ಹಾಕುವುದು ಗೊತ್ತೋ ಅವನಿಗೆ ಬೀಗ ತೆಗೆಯೋದು. ಬೀಗದ ಕೈ ಅಂತಂದರೆ ಅವನ ಹತ್ರ ಇರೋದೇ ಆ ಬಂಧನ ಮುಕ್ತಿ ಬಿಡುಗಡೆ, ಬಂಧನದಿಂದ ಮುಕ್ತ ಮಾಡುವುದೇ ಅವನ ಕೆಲಸ. ಆ ಒಂದು ಕೆಲಸವನ್ನು ಸ್ವಾಮಿಯೇ ಮಾಡಲೇಬೇಕು ಹೊರತಾಗಿ ಬೇರೆ ಯಾರೆಂದು ಅದು ಸಾಧ್ಯ ಇಲ್ಲ. ಮಾಯಾರಮಣ ನೀನು ಕಾಣಿಸಿಕೊಳ್ಳದಲೇ ಆಯಾಸ ಬಡಿಸಿದೆ ಅಪರಿಮಿತ ಅಂತಂದರೆ ನೋಡ್ರಿ, ಅವನ ದರ್ಶನ ಇಲ್ಲದೆ ಅಥವಾ ನೀನು ಕಾಣಿಸಿಕೊಳ್ಳದಲೆ ಅಂತಂದರೆ ನೀನು ನನಗೆ ದಿನನಿತ್ಯ ನಿನ್ನ ಸಶರೀರವಾಗಿ ಅಂದರೆ ಅಪ್ರಾಕೃತನಾದ ನೀನು ಪ್ರಾಕೃತನಂತೆ ನನ್ನ ಜೊತೆಗೆ ಸ್ನೇಹ ಭಾವದಿಂದ ವರ್ತನೆ ಮಾಡಿ ಕಾಣಿಸ್ಕೊಂಡಿಯಲ್ಲ, ಅದು ಬಹಳ ನನಗೆ ಪುಣ್ಯ ಕೊಡ್ತಾಯಿತ್ತು. ಯಾಕಂದರೆ ನಾವು ಅರಣ್ಯವಾಸವಾಗಿದ್ವಿ, ಅಜ್ಞಾತವಾಸದಲ್ಲಿದ್ವಿ, ಸಾಕಷ್ಟು ನೋವು ಅನುಭವಿಸಿದ್ರು ಕೂಡ ಅದು ನಮಗೆ ಅನುಭವಕ್ಕೆ ಬರಲಿಲ್ಲ. ಆ ಒಂದು ಅನುಭವ ನಮ್ಗೆ ಯಾಕಾಗಲಿಲ್ಲ ಅಂದರೆ ನೀ ನಮ್ಮ ಜೊತೆಗೆ ಯಾವತ್ತೂ ಪ್ರಾಕೃತ ದೇಹಿಯಾಗಿ ನಮ್ಮ ಜೊತೆಗೆ ಇದ್ದಿ. ಅಂದರೆ ಪ್ರಾಕೃತ ದೇಹಿಯಂತೆ ನೀ ನಮ್ಮ ಜೊತೆ ಇದ್ದಿ. ಆದರೆ ಇವಾಗ ನೀನು ಈ ಒಂದು ಮನುಷ್ಯ ಜನ್ಮ ತಾಳೆ ಬಂದಾಗ, ಅದು ಈ ಕಲಿಯುಗದಲ್ಲಿ ನಿನ್ನ ಒಂದು ದರ್ಶನ ಭಾಗ್ಯ ನನಗಿಲ್ಲ. ನೀನು ಕಾಣಿಸಿಕೊಳ್ಳದೆ ಆಯಾಸ ಬಡಿಸಿದೆ ಅಪರಿಮಿತ. ನೀನು ಕಾಣಿಸ್ಲಾರ್ದೆ ಇದ್ದದ್ದೇ, ಅದೇ ಹೇಳ್ತಾರಲ್ಲ, ಪಾಪ ಅಂದರೆ ಏನು, ಪುಣ್ಯ ಅಂದರೆ ಏನು ಅನ್ನೋದಕ್ಕೆ ದಾಸರಾಯರೇ ನಮ್ಗೆ ಹೇಳಿದರು. ಅವನ ವಿಸ್ಮರಣೆಯೇ ಪಾಪ, ಅವನ ಸ್ಮರಣೆಯೇ ಪುಣ್ಯ. ಆ ದೃಷ್ಟಿಯಿಂದ ಅವನು ಕಾಣಿಸಿಕೊಂಡ್ರೆ ನಮಗೆ ಭಾಗ್ಯ, ಅವನು ಕಾಣಿಸ್ಲಿಲ್ಲ ಅಂದರೆ ನಮಗೆ ದುರ್ಭಾಗ್ಯ ಅನ್ನೋದನ್ನು ಕೂಡ ತಮ್ಮ ಒಂದು ಮಾತಿನಿಂದ ನಮಗೆ ಇದನ್ನು ತಿಳಿಸ್ತಾ ಇದ್ದಾರೆ. ಅವರ ಯೋಗ್ಯತೆಗೆ ನಮ್ಮ ಯೋಗ್ಯತೆಗೆ ಬಹಳ ವ್ಯತ್ಯಾಸ ಉಂಟು. ಸತತವಾಗಿ ಅವನನ್ನು ಕಾಣುವಂಥ ಇಂದ್ರಾದಿ ದೇವತೆಗಳಿಗೆ ಅವನು ಕಾಣಿಸಿಕೊಳ್ಳಲಾರೆ ಇರುವುದು ಬಹಳ ಒಂದು ದುಃಖದ ಒಂದು ವಿಷಯ ಅಂತ ಹೇಳ್ತಾ ಮುಂದಿನ ನುಡಿಗಳನ್ನು, ಮುಂದಿನ ಸಾಲುಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಯಥಾಮತಿ ಯಥಾಯೋಗ್ಯತೆ ಈ ನನ್ನ 4 ನುಡಿ ನಮನಗಳನ್ನು ಶೇಷದಾಸರ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.